ಯುಗಾದಿ ಬಂದದ, ಹೊಸ ವರುಷ, ಹೊಸ ದಿನ, ಹೊಸ ಮನುಷ್ಯ ಆಗಬೇಕು. ನಾವು ನಿನ್ನೆಯವರಲ್ಲ, ಇಂದಿನವರು. ಇಲ್ಲ, ಇಂದು ಎದ್ದು ಬಂದು ನಾಳೆ ಹೇಳ್ತಿರಲ್ಲ, ಹೇಳಾಗ ತಿಳ್ಕೊಳ್ಳಿ, ನಾವು ಈ ಜಗತ್ತಿಗೆ ಹೊಸವರು. ಆ ಕಣ್ಣಿನಿಂದ ನೋಡಿ ಜೀವನ ಹಬ್ಬವಾಗ್ತದೆ. ಹಳಬರಂದ್ರೆ ಅದು ಬೇರೆ, ಒಳಗೆ ತಲೆಯಾಗಿರ್ತದಲ್ಲ, ಅದು ಹಳಬರು. ನೀವು ಯಾವೂರವರು? ನಾವು ಇಂಥವ್ರವರು. ಎಲ್ಲೇದಿರಿ? ಅಲ್ಲೇದೇವಿ. ಎಷ್ಟದಾವ ಮನ್ಯಾಗ ಮಕ್ಕಳು ಪಕ್ಕಳು ಸುರುವೆ. ಅವ್ರ ಮಕ್ಕಳು ತಗೊಂಡು ಇವೇನು ಮಾಡವ? ಅವ ಹೇಳ್ತಾನ 3 ಗಂಡ 5 ಹೆಣ್ಣ ಆಗ್ಯಾವ, ಮತ್ತು ಎಲ್ಲರದು ಲಗ್ನ ಆಯ್ತೇನು ಅಂತ. ಸುರುವೆ ಇಲ್ಲ, 2 ಆಗ್ಯದ, 1 ಉಳ್ದದ. ಏನು ನಮ್ಮ ಕಡೆ ಬಾ, ನಾನು ಹುಡುಕಾಡಿ ಕೊಡ್ತೀನಿ. ಏನಿದು ಅದ್ಭುತ ಮಾತುಕತೆಗಳು. ಹಿಂಗೆ ಮಾಡಿದರೆ ಜೀವನ ಎಲ್ಲರೇ ಸುಂದರ ಕಾಣಿಸ್ತದೇನು? ಸಂತೋಷ ನೀಡ್ತದೇನು ಹೇಳಿ? ಯಾವರೇ ಒಂದರೆ ಹಕ್ಕಿ ನಿನಗೆ ಮಕ್ಕಳೆಟ್ಟದಾವತ್ತು ಕೇಳ್ಯಾವೇನು? ಹಕ್ಕಿಗೆ ಹಕ್ಕಿ ಇಲ್ಲ. ಎಷ್ಟು ಆನಂದವಾಗಿ ನಿಸರ್ಗದಲ್ಲಿ ನಾವು ಬಾಳಬಹುದು. ಅದನ್ನು ಸಂತರಿಂದ, ಶರಣರಿಂದ, ಋಷಿಗಳಿಂದ ಕಲಿಬೇಕು ಮನುಷ್ಯ. ಏನದ ಹಾಗೆ ಇರೋದು, ಆದರೆ ಮಸ್ತಾಗಿರೋದು. ಮಸ್ತ್ ಅಂತ ಶಬ್ದ ಬಳಸ್ತಾರೆ, ಗೊತ್ತದ? ಡಿಕ್ಷನರಿಯಾಗಿ ಸಿಗೋದಿಲ್ಲದು. ಮತ್ತು ನೀವು ತೆಗೆದಿರಿ ಅರ್ಥಕೋಶ, ಅಲ್ಲಿ ಸಿಗುವುದಿಲ್ಲ. ಮಸ್ತ್ ಏನು ಹಳ್ಳಿಯವರು ಶಬ್ದದ. ಮಸ್ತ್ ಊಟ ಆತು, ಏನು ಮಸ್ತ್ ನಿದ್ರೆ ಆತು, ಎಲ್ಲದಕ್ಕೂ ಮಸ್ತೆ, ಹೌದಲ್ಲ? ಎಲ್ಲದಕ್ಕೂ ಜಗಳ ಹೆಂಗಾತು? ಮಸ್ತ್ ಜಗಳ ಆಯಿತು. ಏನು ಮಸ್ತು, ಭಾಳ ಮಜಾ ಅದ. ಅದೊಂದು ಶಬ್ದ, ಅದು ಒಂದು ಇಟ್ಕೊಳ್ರಿ, ಏನು ಎಲ್ಲ ಕಡೆ ಹೋಗಿ ಮಸ್ತ್ ಆಯಿತು ಅಂದರೆ ಬದುಕು ಬದಲಾಗ್ತದೆ. ಹಾಗೆ ಅನ್ನೋದು. ಊಟ ಹೆಂಗೆ ಆತು, ಊಟ ಹೆಂಗದೆ ಅಂತ ನಿಮಗೆ ಕೇಳ್ತಾರಿಂದ. ಚಲೋ ಏನರೇ ಮಾಡಿರ್ತಾರೆ. ಹೆಂಗದ ಊಟ? ಮಸ್ತದ ಅಂದರೆ ಮರುದಿವ್ಸ ಇನ್ನಷ್ಟು ಮಸ್ತ್ ಆಗ್ತದೆ, ಹೌದಲ್ಲ ಹೇಳಿ? ಅದೊಂದು ಶಬ್ದ ಸಾಕು. ಅದೇನು ಕನ್ನಡ ಅಲ್ಲ, ಮರಾಠಿ ಅಲ್ಲ, ಇಂಗ್ಲೀಷ್ ಅಲ್ಲ, ಯಾರು ತಂದರೂ ಗೊತ್ತಿಲ್ಲ. ಭಾಳ ಚಲೋ. ಇದೊಂದು ಶಬ್ದ ಚಲೋ ಇಲ್ಲ. ಇನ್ನು ಯುಗಾದಿ ಬಂತು, ನಾಳೆಯಿಂದ ಶುರು ಮಾಡಿರಿ. ಏನು ಮಾಡೋದು? ಯಾರು ಏನರ ಕೇಳ್ತಾರೆ, ನಮ್ಮ ಮನೆ ಹೆಂಗದ, ಮಸ್ತ್ ಅದ ಅಂದರೆ ನಿಮಗೆ ದೀಪಾವಳಿ ಮಾಡ್ತಾರೆ, ಆರತಿ ಎತ್ತಾರೆ. ಅವರು ಮಾಡಬೇಕು. ಅದೊಂದು ಕೆಲವು ಶಬ್ದ ಕೇಳಬೇಕು. ನಮ್ಮ ಹುಡುಗ ಹೆಂಗದ? ಮಸ್ತ್ ಅದ. ಎಷ್ಟು ತಗೊಂಡಾನ ಮಾರ್ಕಸ್? 35 ತಗೊಂಡಾನ. 35 ಯಾಕೆ ನಕ್ರಿ ಹೇಳ್ರಿ? ನಿಮ್ಮ ತಲೆಯಾಗಿರೋದು 95, ಅದಕ್ಕೆ 35 ಕಡಿಮೆ ಬಿದ್ದು. 35 ಅಂದರೆ ಮಹಾತ್ಮ ಗಾಂಧಿ ತಗೊಂಡ ಸಂಖ್ಯೆ ಅದ. 35 ತಗೊಂಡು ಮಹಾತ್ಮ ಜ್ಞಾನ, 95 ತಗೊಂಡು ಏನಾಗ್ಯಾರ? ಹೌದಲ್ಲ? ಮಜಾ ಇಲ್ಲ ಇದು? ಅದಕ್ಕೆ ಮಸ್ತ್ ನಮ್ಮ ಹುಡುಗ ಮಸ್ತ್ 35 ತಗೊಂಡದ ಅನ್ರಿ, ಅವನು ಒಬ್ಬ ಮಹಾತ್ಮ ಆಗಬಹುದು, ಗಾಂಧಿ ಆಗಬಹುದು. ಹಂಗೆ ಸಂಖ್ಯೆ ನಮ್ಮ ಜೀವನಕ್ಕೆ ಬೆಲೆ ತರುವುದಲ್ಲ, ನಾವು ಮಾಡುವ ಕಾರ್ಯಗಳು, ನಾವು ಬದುಕುವ ರೀತಿ ಅದಲ್ಲ, ಅದು ಜೀವನಕ್ಕೆ ಬೆಲೆ ತಂದು ಕೊಡ್ತದೆ, ಜೀವನದ ವೈಭವವನ್ನು ಹೆಚ್ಚಿಸ್ತದೆ. ಚಲೋ ಇಲ್ಲ ಇದು? ಮಸ್ತದ. ಶಬ್ದ ಮರಿಬೇಡ್ರಿ, ಅದಕ್ಕೆ ನಾ ಹೇಳಕತ್ತೀನಿ.
ಹೆಂಗಿತ್ತು ಇಂದ ಪ್ರಸಾದ, ಇದಕ್ಕೆ ಹೋಗಿದ್ದೇವಲ್ಲ, ಮಠಕ್ಕೆ ಹೋಗಿದ್ದೇವೆ, ಇಂದ ಪ್ರಸಾದ ಹೆಂಗಿತ್ತು ಏನು ಹೇಳ್ರಿ? ಮಸ್ತದ. ಹಿಂಗೆ ಅನ್ರಿ ನಾಳೆ ಮತ್ತು ಅವರು ಇಲ್ಲೇ ಬರ್ತಾರೆ. ಅದರ ಅರ್ಥ ಅವ್ರ ಮನ್ಯಾಗ ಮಸ್ತ್ ಇಲ್ಲ ಅಂತ. ಹೌದಲ್ಲ ಹೇಳಿ? ಆನಂದ ಆಗಿರಬೇಕು, ಮಸ್ತ್ ಇರಬೇಕು ಮನುಷ್ಯ. ಎಲ್ಲರೂ ಇಂದ ಬಳಸ್ತಾ ಹೋಗ್ರಿ. ಹೆಂಗಿತ್ತು ಸತ್ಸಂಗ? ಮಸ್ತ್ ಇತ್ತು ಅನ್ರಿ. ಹೌದಲ್ಲ? ಹೆಂಗಿತ್ತು ಮನೆಗೆ ಬರುವುದರಾಗ ಮನೆ ಬಾಗಿಲು ಮುಚ್ಚಿತ್ತು, ಒಳಗೆ ತಾಪ ಶುರುವಾಗಿತ್ತು, ಜಗಳ ಆಗಿತ್ತು. ಅವರು ಬಾಗಿಲ ಬಡಿದ್ರೆ ನೀವು ಒಳಗೆ ಹೋಗ್ರಿ, ಹೆಂಗಿತ್ತು ಅಂತ ಕೇಳ್ರಿ, ಮಸ್ತ್ ಇತ್ತು ಅಂತ ಹೇಳ್ರಿ. ಏನು ಅಂತಾರೆ ನಿಮ್ಮ ಜಗಳ? ಹೌದಲ್ಲ ಹೇಳಿ? ಜೀವನಕ್ಕೆ ಬೆಲೆ ತಂದು ಕೊಡೋದು, ಬದುಕನ್ನು ಹಬ್ಬ ಮಾಡೋದು ಎರಡು ಚಲೋ ಶಬ್ದ ಬದುಕೋ ರೀತಿ. ಸಂತೋಷವಾಗಿರೋದು, ಹೊಸ ವರುಷ ಪ್ರಾರಂಭ ಆಗ್ತದೆ, ಆನಂದವಾಗಿರ್ರಿ. ಇಂದಿನವರೆಗೆ ಯಾರು ಮಿತ್ರರು, ಯಾರು ವೈರಿಗಳು ಎಲ್ಲ ತಲೆಯಾಗಿಂದ ತೆಗೆದು ಹಾಕಿ ನಾಳೆ ಹೊಸಬರಾಗಬೇಕು. ಬರೀ ಬಟ್ಟೆ ಹೊಸಬರಲ್ಲ, ಉಣ್ಣೋದು ಅಟ್ಟೆ ಹೊಸಬರಲ್ಲ, ಮನಸ್ಸೇ ಹೊಸದಾಗಿ ಬಿಡಬೇಕು. ಯಾರೇ ಕೇಳಿದರೆ ಯಾವ ಜಾತಿ ನಿಮ್ಮದು? ಅದು ಹೋದ ವರ್ಷ, ಈಗಿಲ್ಲ, ಈ ವರ್ಷ ಇಲ್ಲ. ಹಬ್ಬ ಬಂತು, ಯುಗಾದಿ ಬಂತು, ನಾವೀಗ ಹೊಸಬರು, ನಮ್ದು ಯಾವುದಿಲ್ಲ. ಹಂಗೆ ಮನಸ್ಸನ್ನು ರೂಪಿಸಿಕೊಳ್ಳೋದಕ್ಕೆ ಹೊಸ ವರ್ಷದ ಆಚರಣೆ.